ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಬಂದಿದ್ದೀನಿ ವಿಸ್ತಾರ ಫುಡ್ಸ್ಗೆ. ಮಾಡಿಕೊಡ್ತಾ ಇದ್ದೀನಿ ನಾಟಿ ಕೋಳಿ ಬಸ್ಸಾರು. ಮಾಡುವ ವಿಧಾನ ನೋಡ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ. ಮಾಡೋಕ್ಕಾಗಿ ಫಸ್ಟು ಕುಕ್ಕರ್ ಇಡ್ತೀನಿ, ಒಗ್ಗರಣೆ ಕೊಡ್ತೀನಿ, ಚಿಕನ್ ಹಾಕ್ತೀನಿ. ಅದು ಮೊಟ್ಟೆ ಕೋಳಿ 1.25 kg ಒಳಗಡೆ ಬಂದಿರೋ ಒಂದು ಮೊಟ್ಟೆ ಕೋಳಿ ತರಿಸಿದ್ದೀನಿ. ನಿಮಗಾಗಿ ಹೆಂಗೆ ಬಸ್ಸಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಗ ಕಲ್ತ್ಕೊಳ್ಳಿ. ಬೇಕಾಗಿರೋದು ಹೆಂಗೆ ಅಂತ ನಿಮ್ಮ ಸಾಮಗ್ರಿಗಳನ್ನು ತೋರಿಸ್ತೀನಿ, ಕಲ್ತ್ಕೊಳ್ಳಿ. ಈಗ ದೀಪಾಲಂಕಾರ ಬೆಳಗಿಸ್ತೀನಿ. ಇವಾಗ ಏನಿದ್ರು ಒಲೆ ಅಣಿಸೋದೆ, ಎಣ್ಣೆ ಬಿಡೋದೆ. ನಾಟಿ ಕೋಳಿಗೆ ಮಾತ್ರ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಬೇಕು. ಅದು ಸ್ಕಿನ್ ಇರಲ್ಲ, ಸ್ಕಿನ್ ಔಟ್ ಇರಲ್ಲ, ಸ್ಕಿನ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿ. ಈಗ ಎಣ್ಣೆ ಕಾದಿದೆ, ಸ್ವಲ್ಪ ಈರುಳ್ಳಿ ಹಾಕೋದೆ. ಎಲ್ಲ ತುಂಬ ಈಸಿ ಅಂದ್ಕೊಂಬಿಡಿ. ಕೆಲಸ ಮಾಡಬೇಕು ಅಂದರೆ ಈಸಿ ಅಂದ್ಕೊಂಡ್ರೆ ಕೆಲಸ ಕಲಿಯೋಕ್ಕಾಗೋದು. ಅದಕ್ಕೆ ನಾನು ಜಾಲಿಯಾಗಿ ಮಾತಾಡ್ತೀನಿ, ಖುಷಿಯಾಗಿ ಹೇಳ್ಕೊಡ್ತೀನಿ. ಖುಷಿಯಾಗಿ ಮಾಡಿ, ಖುಷಿಯಾಗಿ ತಿನ್ನಿ. ತಿನ್ಬೇಕನ್ನೋದಕ್ಕೆ ಕಲ್ತ್ಕೊಳ್ಳಿ ಬೇಗ ಬೇಗ ಯಾವ ಥರ ಅಂತ. ಈಗ ನೋಡಿ, ಇದು 1.25 kg ಕೋಳಿಯಲ್ಲಿ ಬಂದಿರೋ ನಾಟಿ ಕೋಳಿ. ಮೊಟ್ಟೆ ಸರ ಎಲ್ಲ ಇದೆ. ಈಗ ಮೊಟ್ಟೆ ಹಾಕಲ್ಲ, ಆಮೇಲೆ ಹಾಕ್ತೀನಿ. ಈಗ ಪೀಸ್ ಮಾತ್ರ ಬಿಡ್ತೀನಿ. ಇದನ್ನು ಚೆನ್ನಾಗಿ ಕುದ್ಮೇಲೆ ಹಾಕೋಣ, ಇಲ್ಲಾಂದರೆ ಮೊಟ್ಟೆ ಒಡೆದೋಗುತ್ತೆ. ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಇದ್ರಲ್ಲಿ ಕೂಗ್ತಾ ಇರುತ್ತೆ. ಇದನ್ನ ಇಲ್ಲಿ ಇಡ್ತಾ ಇರ್ತೀನಿ. ಇನ್ನೊಂದು ಇದಕ್ಕೆ ಬಾಣಲಿ ಇಡ್ತೀನಿ, ಎಣ್ಣೆ ಹಾಕ್ತೀನಿ. ಈಗ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನಿಮಗೆ ತೋರಿಸ್ತೀನಿ. ಇದು ನಾಟಿ ಕೋಳಿಗೋಸ್ಕರ ಕಡಲೆಕಾಳು. ನಾಟಿ ಕೋಳಿ ಬಸ್ಸಾರು ಮಾಡ್ತಾ ಇದ್ದೀನಲ್ಲ, ಅದರ ಸ್ಪೆಷಲೇ ಕಡಲೆಕಾಳು. ನೋಡ್ಕೊಳ್ಳಿ, ಇದನ್ನ ಇಲ್ಲಿ ಇಟ್ಟಿರ್ತೀನಿ. ಈಗ ಬೇಕಾಗಿರುವ ಸಾಮಗ್ರಿಗಳು: ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲಿಂದ ಗುಂಟೂರು ಮೆಣಸಿನ್ಕಾಯಿ, ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ, ಹಸೆ ಮೆಣಸಿನ್ಕಾಯಿ, ಸ್ವಲ್ಪ ಧನಿಯಾ, 2 ಚಕ್ಕೆ, 2 ಲವಂಗ, ಸ್ವಲ್ಪ ಅಕ್ಕಿ, ಗಸಗಸೆ. ಇದನ್ನೆಲ್ಲ ಹೆಂಗೆ ಉರಿಯೋದು, ಹೆಂಗೆ ಎಣ್ಣೆಯಲ್ಲಿ ರುಬ್ಬೋದು ಅಂತ ತೋರಿಸ್ಕೊಡಿ. ಇದಕ್ಕೆ 1-2 ಸ್ಪೂನ್ ಎಣ್ಣೆ, ನಾವು 3/4 kg ಹಾಕಿರೋದ್ರಿಂದ ಇದಕ್ಕೆ 1, 2, 3, 4, 5, 6, 3 ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ, 4 ಹಸೆ ಮೆಣಸಿನ್ಕಾಯಿ, 1, 2, 3, 4. ಆಮೇಲೆ ಸ್ವಲ್ಪ ಧನಿಯಾ ಮುಂದೆ ಇರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಒಂದು ಫುಲ್ ಈರುಳ್ಳಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕಿದ್ದೀವಿ, ಚೆನ್ನಾಗಿ ಉರಿತಾ ಇದ್ದೀವಿ. ಘಮ ಘಮ ಬಂದಮೇಲೆ ಮಿಕ್ಸಿಲಿ ಒಂದು ಸಲ ರುಬ್ಬೋದು, ಮಸಾಲೆ ಬಿಡೋದು. ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ರುಚಿ ಬರುತ್ತೆ, ಅಷ್ಟೇ ಎದೆ ಉರಿ ಬರಲ್ಲ, ರುಚಿಯಾಗಿರುತ್ತೆ. ನೋಡಿ, ನಾವೇ ಇವಾಗ ಮನೆಯಿಂದನೇ ಮನೆ ಗುಂಟೂರು ಮೆಣಸಿನ್ಕಾಯಿ, ಮನೆ ಹಸೆ ಮೆಣಸಿನ್ಕಾಯಿ, ಮನೆ ಚಿಕ್ಕಬಳ್ಳಾಪುರ, ಧನಿಯಾ, ಈರುಳ್ಳಿ, ಈ 4 ಹಾಕಿದ್ವಿ, ಚೆಂದಾಗಿ ಆರಿಸಿದ್ವಿ. ರುಚಿಯಾಗಿ ಅಡುಗೆ ತೋರಿಸ್ತಾ ಇರ್ತೀವಿ, ಕಲ್ತ್ಕೊಳ್ಳಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಈಗೆಲ್ಲ ಆಯಿತು. ಇದಕ್ಕೆ ಸ್ವಲ್ಪ ಶುಂಠಿ, 1 ಬೆಳ್ಳುಳ್ಳಿ, ತಿರ್ಗಾ ಹಸೆ ಈರುಳ್ಳಿ, ಒಂದು ಸ್ವಲ್ಪ ಗಸಗಸೆ ಎಲ್ಲ ಹಾಕೋದು.
ತಿರ್ಗ ಸುಮ್ಮನೆ ಹಿಂಗೆ ಅನ್ನೋದು, ಮಿಕ್ಸಿ ಜಾರಿಗೆ ರುಬ್ಬಕ್ಕೆ ಕೊಡೋದು. ಮಿಸ್ಟರ್ ಅನಂತ, ಇದು ಚಂದ ರುಬ್ಬಿಕೊಂಡು ಚಂದ ಬಾರ ಮಾರಾಯ. ಈಗ ನೋಡಿ ನಾಟಿ ಕೋಳಿ ಬೇಯ್ತಾ ಇದೆ, ಉಪ್ಪು ಹಾಕಿದ್ದೀವಿ, ಅರಿಶಿನ ಹಾಕಿದ್ವಿ, ಈರುಳ್ಳಿ ಹಾಕಿದ್ವಿ, ಬೆಂದಿದೆ. ಈಗ ಇದಕ್ಕೊಂದು ಸ್ಪೆಷಲ್ಲು ಕಡಲೆಕಾಳು. ನೋಡ್ತಾ ಇರಿ, ಖುಷಿಯಾಗಿ ಹಾಕ್ತಾ ಇದ್ದೀನಿ. ಈಗ ಮಿಕ್ಸಿಲಿ ರುಬ್ಬಿದ ಮಸಾಲೆ ಗೊತ್ತಲ್ಲ ಏನೇನು ಹಾಕಿದ್ದೆ ಅಂತ. ಸ್ವಲ್ಪ ನೀರು ಹಿಡ್ಕೊಬರ್ತೀನಿ. ಈಗ ಹಾಕಿದ್ದೀನಿ. ಒಂದು 5 ನಿಮಿಷ ಚಂದ ಮರಳಿದ ಮೇಲೆ ಒಂದು ಅರ್ಧ ಚಿಪ್ ತೆಂಗಿನಕಾಯಿನ ಹಾಲು ತೆಗೆದು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮರಳಬೇಕು. ಆಮೇಲೆ ಹಾಲು ಹಾಕಬೇಕು, 4 ವಿಷಲ್ ಕೂಗಿಸ್ಬೇಕು. ಆದಮೇಲೆ ಗೊತ್ತಲ್ಲ, ತಿನ್ನಬೇಕು. ತಿನ್ನೋಕ್ಕೆ ಮಾಡಿದ್ದೀನಿ ನಾಟಿ ಕೋಳಿ ಬಸ್ಸಾರು. ಇದು ಮುದ್ದೆ, ಚಪಾತಿ, ಅನ್ನ, ದೋಸೆ, ಇಡ್ಲಿ. ಇವಾಗ ನೋಡಿ, ಮೊಟ್ಟೆ ಸರ ಇತ್ತು, ತಿರುಗಿಸ್ಕೊಡ್ಬಾರ್ದು. ತಿರುಗಿಸ್ಕೊಡೋದು ಏನಿಲ್ಲ ಅಂದಾಗ ಈ ಥರ ಮೊಟ್ಟೆ ಸರನ ಇದಕ್ಕೆ ಹಾಕ್ಬೇಕು. ಅಂದರೆ ಇದು ನಾಟಿ ಕೋಳಿ ಮೊಟ್ಟೆ, ಅದಕ್ಕೆ ಸರ ಅಂತಾರೆ. ಒಂದಿದ್ರೆ ಒಂದು ಮೊಟ್ಟೆ, ಮೊಟ್ಟೆಯ ಸರಮಾಲೆ ಇದೆಲ್ಲ ಇದೆ ನಾಟಿ ಕೋಳಿ ಬಸ್ಸಾರಲ್ಲಿ. ಈಗ ಅರ್ಧ ಚಿಪ್ಪು ಕಾಯನ್ನು ಕಾಯಿ ಹಾಲಿನಲ್ಲಿ ಹಾಕಿ ಕಾಯನ್ನು ಚಂದ ರುಬ್ಬಿ ಇದಕ್ಕೆ ಅರ್ಪಣೆ ಮಾಡುತ್ತಿದ್ದೇನೆ. ನಾಟಿ ಕೋಳಿ ಸಾರು ರೆಡಿ. ಈಗ ಕುಕ್ಕರ್ ಮುಚ್ತೀನಿ ಅಂತ 4 ವಿಷಲ್ ಹಾಕ್ಸ್ತೀನಿ. ಈಗ ನಮಸ್ಕಾರ. ನೋಡಿ, ಈಗ 5 ವಿಷಲ್ ಆಗಿದೆ. ನಾಟಿ ಕೋಳಿ ವಿಷಲ್ ತೆಗಿತೀನಿ. ತೆಗೆದಾದ್ಮೇಲೆ ಕುಕ್ಕರ್ ಮುಚ್ಚಳ ತೆಗಿಯೋದು, ಖುಷಿಯಾಗಿ ನಿಮಗೆ ಸಾರು ತೋರಿಸೋದು. ಆಹಾ, ಘಮ ಘಮ ಅಂತ ಇದೆ ನಾಟಿ ಕೋಳಿ ಸಾರು. ಈಗ ಚೆಂದಾಗಿದೆ ನೋಡಿ. ಮೊಟ್ಟೆ ಹೇಳೋದಲ್ಲ, ಒಡೆಯಲ್ಲ, ಆವಾಗ ಹಂಗೆ ಇರುತ್ತೆ. ಈಗ ತೋರಿಸ್ತೀನಿ, 1 ನಿಮಿಷ ಕಾಯ್ತಾ ಇರಿ. ಒಂದು ಬೋಲಿಗೆ ಈ ಸಾರನ್ನು ಬಗ್ಗಿಸುತ್ತೇನೆ. ಈಗ ನಾಟಿ ಕೋಳಿ ಸಾರು ರೆಡಿ ಇದೆ. ನಿಮಗೆಲ್ಲ ಬಡಿಸ್ತಾ ಇದ್ದೀನಿ ಹೆಂಗಾಗಿದೆ, ಯಾವ ಥರ ಇದೆ ಅಂತ. ಈಸಿ ಅಡುಗೆ, ನೋಡ್ಕೋತಾ ಇರಬೇಕು, ಖುಷಿಯಾಗಿ ಮಾಡ್ಕೋತಾ ಇರಬೇಕು. ನೋಡಿ, ಮೊಟ್ಟೆ ಒಂದನ ಹೊಡೆದಿದೆಯಾ. ಯಾವುದೇ ಕೆಲಸನ ಮಾಡೋ ಥರ ಮಾಡಿದ್ರೆ ಅದು ರುಚಿ ಬಂದೇ ಬರುತ್ತೆ. ನೋಡಿ, ಇಟ್ಟಿದ್ದೀನಿ ನೋಡಿ, ಮೊಟ್ಟೆ ಕಾಣಿಸುತ್ತೆ ನೋಡಿ. ಮೊಟ್ಟೆ ಸಾರು ರೆಡಿ ಇದೆ. ನಾಟಿ ಕೋಳಿ ಮೊಟ್ಟೆ ಸಾರು ಮಾಡಿದ್ದೀನಿ. ಮುಂದೆ ಇದ್ದೇ ಇದೆ ಇನ್ನೊಂದು ನಾಟಿ ಕೋಳಿ, ಇದರಲ್ಲೇ ಮಾಡ್ತೀನಿ, ಫ್ರೈ ತೋರಿಸ್ತೀನಿ, ಕಾಯ್ತಾ ಇರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.